ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ವಿಡಿಯೋ ಬಂದು ಸ್ಪೆಷಲ್ ವಿಡಿಯೋ ಕೃಷ್ಣಂ ಪ್ರಣಯ ಸಖಿ ಅದರದ್ದು ಹಾನೆಸ್ಟ್ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ನಾವಿವತ್ತು ಇಲ್ಲಿ ಬಂದು ಸುಂಕದಕಟ್ಟೆಯಲ್ಲಿ ಇರುವಂತಹ ಒಂದು ಫೇಮಸ್ ಆದಂಥ ಹೆಸರುವಾಸಿಯಾದಂಥ ಮೋಹನ್ ಥಿಯೇಟರ್ ಅಂತ ಅಲ್ಲಿದ್ದೀವಿ. ನಾವಿದು ಮಾರ್ನಿಂಗ್ ಶೋ 10:30ಗೆ ನಾವು ಹೋಗಿದ್ದು. ಸೊ ಜನ ಅಷ್ಟು ಜಾಸ್ತಿ ಇರಲಿಲ್ಲ, ಮಾರ್ನಿಂಗ್ ಆಗಿದ್ದರಿಂದ, ಬಟ್ ಕೊನೆಗೆ ಬಂದರು. ಸೊ ಹಾಯ್ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ಮೂವಿಗೆ. ತುಂಬ ದಿನ ಆಗೋಗ್ಬಿಟ್ಟು ಮೂವಿಗೆ ಹೋಗಲ್ಲ. ತುಂಬ ದಿನ ಆಗೋದಿಲ್ಲ, ಹೋಗಿದ್ದೆ ರೀಸೆಂಟಾಗಿ ಹೋಗಿಲ್ಲ. ಲಾಸ್ಟ್ ಟೈಮ್ ಅದೆಲ್ಲ ಎಲ್ಲ ಸಿಕ್ಕಿದ್ದೆಲ್ಲ ಮಿರಾಜಲ್ಲಿ, ಅಲ್ಲಿ ಹೋಗಿದ್ದು. ಸೊ ಮಿರಾಜ್ಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ಮೋಹನಿಗೆ ಬರ್ತಾ ಇದ್ದೀವಿ. ಸೊ ನೋಡೋಣ, ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ಹೋಗಬೇಕು. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂತ ತುಂಬ ಆಸೆ. ಬಟ್ಟು ಹುಡುಗರು ಸ್ವಲ್ಪ ಹೊತ್ತು ಆಗಿಬಿಟ್ರೆ ಸಾಕು ಮನೆಗೆ ಹೋಗೋಣ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸ್ವಲ್ಪ ಹೊತ್ತು ಆಗಿಬಿಟ್ರೆ ಹುಡುಗರು ಮನೆಗೆ ಹೋಗೋಣ ಬನ್ನಿ ಅಂತ ಬಡ್ಕೊಂಡು ಕುತ್ಕೊತಾರೆ ಇಬ್ಬರೂ. ಸೊ ಅದಕ್ಕೋಸ್ಕರ ಒಂದು 12:30ಗೆಲ್ಲ ಆಗೋಗ್ಬಿಡುತ್ತೆ, ಹೋಗೋಣ ಅಂತ ಹೇಳಿಬಿಟ್ಟು ನೋಡಿಕೊಂಡು ನೋಡಿ ಇಲ್ಲಿದ್ದೀವಿ. ಇಲ್ಲಿ ಹೆಸರೇ ಹೇಳುವಂತೆ ಕೃಷ್ಣಂ ಪ್ರಣಯ ಸಖಿ ಮೂವಿ. ಇಲ್ಲಿ ಹೀರೋ ಬಂದು ಕೃಷ್ಣ, ಪ್ರಣಯ ಬಂದು ಹೀರೋಯಿನ್. ಇದರಲ್ಲಿ ಇನ್ನೊಬ್ಬರು ಕೂಡ ಹೀರೋಯಿನ್ ಇದ್ದಾರೆ. ಹಾಗೆಯೇ ನಮ್ಮ ಹಿಂದಿನ ಕಾಲದ ಅಂದರೆ ನಮ್ಮ ಹಳಬ್ರು ಆ್ಯಕ್ಟರ್ಗಳು ಏನಿದ್ದಾರೆ, ಶಶಿಕುಮಾರ್ ಸರ್ ಆಗ್ಬೋದು, ಶ್ರುತಿ ಮೇಡಮ್ಮು, ರಾಮಕೃಷ್ಣ ಸರು, ಹಾಗೆಯೇ ಶ್ರೀನಿವಾಸ್ ಮೂರ್ತಿ ಸರು, ಹಾಗೆ ತುಂಬ ಜನ ಹಳಬ್ರು ಕೂಡ ಇಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಅವ್ರನ್ನೂ ಕೂಡ ನಾವು ಇಲ್ಲಿ ನೋಡಿ ಕಣ್ ತುಂಬ್ಕೋಬೋದು. ಇದು ಲವ್ ಸ್ಟೋರಿ, ಹಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿದೆ. ಹಾಗೆ ಕೂಡ ಅಷ್ಟೇ ಕಾಮಿಡಿ ಕೂಡ ಇದೆ. ಆ್ಯಕ್ಚುಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೆ ಇದು ಹೇಳಿ ಮಾಡಿಸಿದಂಥ ಸ್ಟೋರಿ. ಹಾಗೆಯೇ ಇಲ್ಲಿ ಒಂದು ರೀಕಾಲ್ ಮಾಡ್ಕೊಳ್ಳೋ ಅಂಥ ಸ್ಟೋರಿ ಬಂದು ಇದು ತುಂಬ ಚೆನ್ನಾಗಿದೆ. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ನಾವು ಡಿಸ್ಟ್ರಾಕ್ಟ್ ಆಗ್ತೀವಿ, ಬಟ್ ಮತ್ತೆ ಅದು ಟ್ರ್ಯಾಕಿಗೆ ಬಂದು ಕೂರ್ತೀವಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ, ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ. ಹಾಗೆಯೇ ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಮ್ಯೂಸಿಕ್ ಅಂತೂ ಕೇಳಬೇಕಾ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸಾಂಗ್ಗಳು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹಾಗೆ ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ಬಿಟ್ರೆ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತು ಈ ಮೂವಿನ ಖಂಡಿತವಾಗ್ಲೂ ನೋಡ್ಬೋದು. ನಾನು ಬಂದು ಇಲ್ಲಿ ಔಟ್ ಆಫ್ 5 4 ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೀವು ಕೂಡ ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ, ಡ್ಯಾನ್ಸ್ ಇದೆ, ಆ್ಯಕ್ಟಿಂಗ್ ಇದೆ, ಕಾಮಿಡಿ ಇದೆ. ಕುರಿ ಪ್ರತಾಪ್ ಕೂಡ ಇದರಲ್ಲಿದ್ದಾರೆ. ಹಾಗೆಯೇ ತುಂಬ ಚೆನ್ನಾಗಿದೆ ಮೂವಿ. ನನಗಂತೂ ತುಂಬ ಇಷ್ಟ ಆಯಿತು. ನೀವೆಲ್ಲ ಯಾರೆಲ್ಲ ಇಷ್ಟ ಆಯಿತು ನಿಮಗೆಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ.